ಭಾಗ 5 ಎ ಚಿತ್ತಾನುಸಂಧಾನ ಅಥವಾ ಚಿತ್ತಾನುಪಶ್ಯನ. ತೋರುವ ಸೂಕ್ಷ್ಮದೇಹ ನಾನಲ್ಲ, ನನ್ನದಲ್ಲ, ಅದರೊಳಗೆ ನಾನಿಲ್ಲ. ಪಂಚಧಾತು ವಿವೇಕ, ಅವಸ್ಥಾತ್ರಯ ವಿವೇಕ, ಗುಣಧರ್ಮ ವಿವೇಕ. ನಿಮಗೆ ಅನುಕೂಲವಾಗುವ ಯಾವುದಾದರೊಂದು ಆಸನದಲ್ಲಿ, ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಬೆನ್ನೆಲುಬು ಮತ್ತು ಕುತ್ತಿಗೆಯನ್ನು ನೇರವಾಗಿಡಿ. ಕಣ್ಣುಗಳು ಮೃದುವಾಗಿ ಮುಚ್ಚಿರಲಿ. ಎಲ್ಲವನ್ನೂ ಗಮನಿಸಬಲ್ಲ ನಾನು ಎಲ್ಲದಕ್ಕೂ ಸಾಕ್ಷಿಯಾಗಿದ್ದೇನೆ ಎಂಬ ಸಾಕ್ಷಿಭಾವ ಸಾಧನೆಯಾದ್ಯಂತ ಜಾಗೃತವಾಗಿರಲಿ. ಎಲ್ಲವನ್ನೂ ಗಮನಿಸಬಲ್ಲ ನಾನು ಎಲ್ಲದಕ್ಕೂ ಸಾಕ್ಷಿಯಾಗಿದ್ದೇನೆ. ಎಲ್ಲವನ್ನೂ ಗಮನಿಸಬಲ್ಲ ನಾನು ಎಲ್ಲದಕ್ಕೂ ಸಾಕ್ಷಿಯಾಗಿದ್ದೇನೆ. ಈ ದೇಹ ಜನ್ಮ ಜನ್ಮಾಂತರಗಳ ಕರ್ಮ ವಾಸನೆಗಳ ಫಲ. ಹಾಗಾಗಿ ದೇಹವೇ ಮನಸ್ಸಿನ ಒಂದು ಬಲಿಷ್ಠವಾದ ಸಂವೇದನೆ. ಸ್ವಲ್ಪ ಸಮಯ ಗಮನವನ್ನು ದೇಹದ ಸಂವೇದನೆಯ ಮೇಲೆ ಸುಮ್ಮನೆ ಇಡಿ. ಸ್ವಲ್ಪ ಸಮಯ ಗಮನವನ್ನು ಸ್ಪರ್ಶ ಬಿಂದುವಿನ ಮೇಲೆ ಅಥವಾ ಸೂಕ್ಷ್ಮ ಬಿಂದುವಿನ ಮೇಲೆ ಇಡಿ. ಸ್ಥೂಲ ದೇಹದ ಮತ್ತು ಸೂಕ್ಷ್ಮ ದೇಹದ ಸೃಷ್ಟಿ ಮತ್ತು ಮುಂದುವರಿಕೆಗೆ ಆಧಾರವಾದ ಪ್ರಕೃತಿಯೂ ಸಹ ಮನಸ್ಸಿನ ಹಾಗೂ ಮನಸ್ಸಿನ ಅಡಕಗಳ ಸಹಾಯಕ್ಕೆ ನಿಲ್ಲಬೇಕಾದರೆ
ಪ್ರಕೃತಿಯೂ ಸಹ ಅನೇಕ ರೀತಿಯ ಸಂವೇದನೆಗಳನ್ನು ಅವರವರ ಸಂಸ್ಕಾರಕ್ಕೆ ತಕ್ಕಂತೆ ದೇಹದ ಮೇಲೆ ಚಿಮ್ಮಿಸಬೇಕಾಗುತ್ತದೆ. ಹಾಗಾಗಿಯೇ ಪ್ರಕೃತಿಗೂ ಮತ್ತು ದೇಹ ಮನಗಳಿಗೂ ಇರುವ ಸಂಬಂಧ ಅನನ್ಯ, ಸಹಜ ಮತ್ತು ಸ್ವಭಾವ ಸಿದ್ಧ. ಆದರೆ ಇದು ಯಾವುದೂ ಸಾಕ್ಷಿ ಸ್ವರೂಪರಾದ ನಿಮಗೆ ಸಂಬಂಧಿಸಿಲ್ಲ. ಇದು ಹೇಗೆ ಎಂಬುದನ್ನು ಪರಿಶೀಲಿಸೋಣ. ಅರಿವಿನ ಬಳೆಯನ್ನು ಸಂಕಲ್ಪಿಸಿಕೊಂಡು ದೇಹದ ಮೇಲೆ ತೋರುವ ಸಂವೇದನೆಗಳನ್ನು ಗಮನಿಸುವ ಮೂಲಕ ಮನಸ್ಸನ್ನು ಗಮನಿಸುತ್ತಾ ಮನಸ್ಸನ್ನು ಪರಿಶುದ್ಧಗೊಳಿಸುವ ಹಾಗೂ ಮೀರುವ ಪವಿತ್ರ ಯಾತ್ರೆಯನ್ನು ಪ್ರಾರಂಭಿಸಿ. ಮಾನವ ದೇಹದಲ್ಲಿ ಸಮಸ್ತ ದೇವತೆಗಳ ವಾಸಸ್ಥಾನವಿದೆ ಹಾಗೂ ಬ್ರಹ್ಮರಂಧ್ರದಿಂದ ಸಾಕ್ಷಾತ್ ಪರಮಪ್ರಜ್ಞೆಯ ಒಳಹರಿವು ಇದೆ ಎಂಬುದಾಗಿ ವೇದಮಾತೆಯು ತಿಳಿಸುವುದರಿಂದ ಈ ಸಾಧನೆಯನ್ನು ದೇಹದ ಮೇಲಿನ ಆಂತರಿಕ ಯಾತ್ರೆ ಎಂದು ಕರೆಯಲಾಗಿದೆ. ಹಾಗಾಗಿ ದೇಹದ ಮೇಲಿನ ಯಾತ್ರೆಯಾದ್ಯಂತ ಶ್ರದ್ಧೆ, ಭಕ್ತಿ, ನಿಷ್ಠೆ ನಿಶ್ಚಲವಾಗಿರಲಿ. ಸಾಕ್ಷಿ ಭಾವ ಜಾಗೃತವಾಗಿರಲಿ. ಕ್ರಮಬದ್ಧವಾಗಿ ಗಮನವು ಅರಿವಿನ ಬೆಳಕಿನಲ್ಲಿ ದೇಹದ ತ್ವಚೆಯ ಹರವಿನ ಮೇಲೆ ಸುತ್ತಾಡಲಿ. ಬ್ರಹ್ಮರಂಧ್ರದಿಂದ ಕಾಲ್ಬೆರಳುಗಳ ತುದಿಯವರೆಗೆ ಹಾಗೂ ಕಾಲ್ಬೆರಳುಗಳ ತುದಿಯಿಂದ ಬ್ರಹ್ಮರಂಧ್ರದವರೆಗೆ. 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 ಅರಿವಿನ ಗಮನವು ಕ್ರಮಬದ್ಧವಾಗಿ ಹರಿದಾಡುತ್ತಾ ಸಂವೇದನೆಗಳ ಅನಿತ್ಯವೂ ಕ್ಷಣಿಕವೂ ಅನಾತ್ಮವೂ ಆದ ಲಕ್ಷಣಗಳನ್ನು ನಿಮ್ಮ ಅರಿವಿಗೆ ಸ್ಪಷ್ಟವಾಗಿ ತರುತ್ತಿರಲಿ. ಬ್ರಹ್ಮರಂಧ್ರದಿಂದ ಕಾಲ್ಬೆರಳುಗಳ ತುದಿಯವರೆಗೆ ಹಾಗೂ ಕಾಲ್ಬೆರಳುಗಳ ತುದಿಯಿಂದ ಬ್ರಹ್ಮರಂಧ್ರದವರೆಗೆ. ಬ್ರಹ್ಮರಂಧ್ರದಿಂದ ಕಾಲ್ಬೆರಳುಗಳ ತುದಿಯವರೆಗೆ ಹಾಗೂ ಕಾಲ್ಬೆರಳುಗಳ ತುದಿಯಿಂದ ಬ್ರಹ್ಮರಂಧ್ರದವರೆಗೆ. ಬ್ರಹ್ಮರಂಧ್ರದಿಂದ ಕಾಲ್ಬೆರಳುಗಳ ತುದಿಯವರೆಗೆ
ಹಾಗೂ ಕಾಲ್ಬೆರಳುಗಳ ತುದಿಯಿಂದ ಬ್ರಹ್ಮರಂಧ್ರದವರೆಗೆ. ಬ್ರಹ್ಮರಂಧ್ರದಿಂದ ಕಾಲ್ಬೆರಳುಗಳ ತುದಿಯವರೆಗೆ ಹಾಗೂ ಕಾಲ್ಬೆರಳುಗಳ ತುದಿಯಿಂದ ಬ್ರಹ್ಮರಂಧ್ರದವರೆಗೆ. ಬ್ರಹ್ಮರಂಧ್ರದಿಂದ ಕಾಲ್ಬೆರಳುಗಳ ತುದಿಯವರೆಗೆ ಹಾಗೂ ಕಾಲ್ಬೆರಳುಗಳ ತುದಿಯಿಂದ ಬ್ರಹ್ಮರಂಧ್ರದವರೆಗೆ. ಬ್ರಹ್ಮರಂಧ್ರದಿಂದ ಕಾಲ್ಬೆರಳುಗಳ ತುದಿಯವರೆಗೆ ಹಾಗೂ ಕಾಲ್ಬೆರಳುಗಳ ತುದಿಯಿಂದ ಬ್ರಹ್ಮರಂಧ್ರದವರೆಗೆ. ಸ್ವಲ್ಪ ಸಮಯದವರೆಗೆ ಉಸಿರಾಟವನ್ನು ಸ್ವಲ್ಪ ನಿಧಾನಗೊಳಿಸಿ ಒಳಬರುವ ಉಸಿರಿನ ಗತಿಗೆ ತಕ್ಕಂತೆ ಮೇಲಿಂದ ಕೆಳಗೂ, ಹೊರಹೋಗುವ ಉಸಿರಿನ ಗತಿಗೆ ತಕ್ಕಂತೆ ಕೆಳಗಿನಿಂದ ಮೇಲೂ ಸಾಕ್ಷಿಯ ಗಮನವು ಹರಿದಾಡಲಿ. ಇದಕ್ಕೆ ಅನುಕೂಲವಾಗುವಂತೆ ಹಿನ್ನೆಲೆಯಲ್ಲಿ ಗಂಟೆಯ ನಾದವನ್ನು ಕೊಡಲಾಗಿದೆ. ಇದಕ್ಕೆ ತಕ್ಕಂತೆ ಉಸಿರು ಒಳಗೆ ಹೊರಗೆ ಚಲಿಸುತ್ತಿರಲಿ ಮತ್ತು ಇದರ ತಾಳಬದ್ಧತೆಗೆ ತಕ್ಕಂತೆ ಗಮನವು ದೇಹದ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಹರಿದಾಡುತ್ತಿರಲಿ. ಮೇಲಿಂದ ಕೆಳಗೂ, ಕೆಳಗಿನಿಂದ ಮೇಲೂ, ಮೇಲಿಂದ ಕೆಳಗೂ, ಕೆಳಗಿನಿಂದ ಮೇಲೂ, ಮೇಲಿಂದ ಕೆಳಗೂ, ಕೆಳಗಿನಿಂದ ಮೇಲೂ, ಮೇಲಿಂದ ಕೆಳಗೂ, ಕೆಳಗಿನಿಂದ ಮೇಲೂ ಸಾಕ್ಷಿಯ ಗಮನವು ಹರಿದಾಡಲಿ. ಯಾವುದೇ ಸಂವೇದನೆ ಶಾಶ್ವತವಾಗಿ ಇರುವುದಿಲ್ಲ. ಅವೆಲ್ಲವೂ ತಮ್ಮ ಅನಿತ್ಯತೆಯ, ಕ್ಷಣಭಂಗುರತೆಯ, ಕ್ಷಣಿಕತೆಯ ಅನುಭವವನ್ನು ನಿಮಗೆ ತಕ್ಷಣವೇ ಮಾಡಿಕೊಡುತ್ತವೆ. ಅವು ನಿಮ್ಮ ಉದ್ಧಾರಕ್ಕಾಗಿ ತೋರಿಸಿಕೊಡುವ ಪಾಠವನ್ನು ಶ್ರದ್ಧೆಯಿಂದ ಕಲಿಯಿರಿ. ಅವುಗಳು ತೋರಿಸಿಕೊಡುವ ಅನಿತ್ಯತೆಯ ಪಾಠವನ್ನು ಎಷ್ಟು ಸ್ಪಷ್ಟವಾಗಿ ಅನುಭವಿಸುವಿರೋ ಅಷ್ಟೇ ಸ್ಪಷ್ಟವಾಗಿ ನಿಮ್ಮ ನಿತ್ಯ ಸ್ವರೂಪದ ಪರಿಚಯ ನಿಮಗಾಗುತ್ತದೆ. ಅವುಗಳು ತೋರಿಸಿಕೊಡುವ ಅನಿತ್ಯತೆಯ ಪಾಠವನ್ನು ಎಷ್ಟು ಸ್ಪಷ್ಟವಾಗಿ ಅನುಭವಿಸುವಿರೋ ಅಷ್ಟೇ ಸ್ಪಷ್ಟವಾಗಿ ನಿಮ್ಮ ನಿತ್ಯ ಸ್ವರೂಪದ ಪರಿಚಯ ನಿಮಗಾಗುತ್ತದೆ. ಹಾಗಾಗಿ ಸಂವೇದನೆಗಳು ತೋರುವ ಸತ್ಯದ ಹಿನ್ನೆಲೆಯಲ್ಲಿ ನಿಮ್ಮ ನಿತ್ಯವೂ ಶಾಶ್ವತವೂ ಪ್ರಜ್ಞಾಸ್ವರೂಪವೂ ಆದ ಅಸ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುತ್ತಾ ಗಮನಿಸುವ ಸಾಧನೆಯನ್ನು ಮುಂದುವರಿಸಿ. ಸಂವೇದನೆಗಳು ತೋರುವ ಸತ್ಯದ ಹಿನ್ನೆಲೆಯಲ್ಲಿ ನಿಮ್ಮ ನಿತ್ಯವೂ ಶಾಶ್ವತವೂ ಪ್ರಜ್ಞಾಸ್ವರೂಪವೂ ಆದ ಅಸ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುತ್ತಾ
ಗಮನಿಸುವ ಸಾಧನೆಯನ್ನು ಮುಂದುವರಿಸಿ. ದೇಹವನ್ನು ಮತ್ತು ದೇಹದ ಮೇಲೆ ತೋರಿಬರುವ ಸಂವೇದನೆಗಳನ್ನು ಗಮನಿಸುವ ಸಾಧನೆಯನ್ನು ಮುಂದುವರಿಸಿ. ಬ್ರಹ್ಮರಂಧ್ರದಿಂದ ಕಾಲ್ಬೆರಳುಗಳ ತುದಿಯವರೆಗೆ ಹಾಗೂ ಕಾಲ್ಬೆರಳುಗಳ ತುದಿಯಿಂದ ಬ್ರಹ್ಮರಂಧ್ರದವರೆಗೆ 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 ಪಂಚಭೂತಾತ್ಮಕವಾದ ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ ತತ್ವಗಳ ಪ್ರಭಾವ ದೇಹ ಮತ್ತು ಮನಸ್ಸಿನ ಮೇಲೆ ಸಂವೇದನೆಗಳ ರೂಪದಲ್ಲಿ ಉಂಟಾಗುತ್ತವೆಯೇ ವಿನಾ ಪ್ರಕೃತಿಗೆ ಸಾಕ್ಷಿಯಾದ ಆತ್ಮಸ್ವರೂಪರಾದ ನಿಮ್ಮ ಮೇಲೆ ಸ್ವಲ್ಪವೂ ಉಂಟಾಗಲಾರದು. ಪೃಥ್ವಿ ಧಾತುವಿನ ಸ್ವಭಾವ ಸ್ಥಿರತೆ, ಗಟ್ಟಿತನ,
ಎಲ್ಲದಕ್ಕೂ ತಳಪಾಯವನ್ನೀಯುವ ಶಕ್ತಿ, ರಚನೆ ಮತ್ತು ವಿನ್ಯಾಸವನ್ನೀಯುವ ಸ್ವಭಾವ. ಇದರ ಕಾರಣದಿಂದ ದೇಹಮನಗಳಲ್ಲಿ ಧನಾತ್ಮಕ ಸಂವೇದನೆಗಳಾದ ಸ್ಥಿರತೆ, ತಾಳ್ಮೆ, ಬಲ ಮತ್ತು ಜವಾಬ್ದಾರಿಯು ಉಂಟಾಗುತ್ತವೆ ಮತ್ತು ನಕಾರಾತ್ಮಕ ಸಂವೇದನೆಗಳಾದ ಬಿಗಿತ, ಮೊಂಡುತನ, ಅಂಟಿಕೊಳ್ಳುವ ಪ್ರವೃತ್ತಿಗಳು ಉಂಟಾಗುತ್ತವೆ. ಆದರೆ ಇವೆಲ್ಲವನ್ನೂ ಸಾಕ್ಷಿಭಾವದಿಂದ ಅರಿಯಬಲ್ಲವರು ನೀವು. ಹಾಗಾಗಿ ಈ ಸ್ವಭಾವಗಳಾವವೂ ನಿಮಗಲ್ಲ, ನಿಮ್ಮದಲ್ಲ. ಇವೆಲ್ಲವನ್ನೂ ಮೀರಿದವರು ನೀವು. ಉಸಿರಿನ ಗತಿಗೆ ತಕ್ಕಂತೆ ಗಮನವನ್ನು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಹರಿಸುತ್ತಾ ಇವುಗಳ ಅನಿತ್ಯತೆಯನ್ನು, ಕ್ಷಣಿಕತೆಯನ್ನು ಮತ್ತು ಅನಾತ್ಮ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಿ. ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ನೆತ್ತಿಯಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಕಾಲ್ಬೆರಳುಗಳ ತುದಿಯಿಂದ ನೆತ್ತಿಯವರೆಗೆ, ನೆತ್ತಿಯಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಕಾಲ್ಬೆರಳುಗಳ ತುದಿಯಿಂದ ನೆತ್ತಿಯವರೆಗೆ, ನೆತ್ತಿಯಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಕಾಲ್ಬೆರಳುಗಳ ತುದಿಯಿಂದ ನೆತ್ತಿಯವರೆಗೆ. ನನ್ನ ಗಮನಕ್ಕೆ ಒಳಪಡುತ್ತಿರುವ ದೇಹವನ್ನೂ ಒಳಗೊಂಡಂತೆ ಈ ಯಾವ ಸಂವೇದನೆಯೂ ನಾನಲ್ಲ, ನನ್ನದಲ್ಲ. ಇವೆಲ್ಲ ಸಂವೇದನೆಗಳನ್ನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬ ಭಾವ ದೃಢವಾಗಿರಲಿ. ಜಲಧಾತುವಿನ ಸ್ವಭಾವ ದ್ರವತೆ, ಹೊಂದಾಣಿಕೆ, ಅನುಬಂಧ ಮತ್ತು ಒಟ್ಟು ಸೇರಿಸಿ ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುವುದು. ಇದರ ಕಾರಣದಿಂದ ದೇಹಮನಗಳಲ್ಲಿ ಧನಾತ್ಮಕ ಸಂವೇದನೆಗಳಾದ ಸಹಾನುಭೂತಿ, ಸೃಜನಶೀಲತೆ, ಹೊಂದಾಣಿಕೆ ಮತ್ತು ಪೋಷಣೆ ಮಾಡುವ ಪ್ರವೃತ್ತಿ ಉಂಟಾಗುತ್ತವೆ ಮತ್ತು ನಕಾರಾತ್ಮಕ ಸಂವೇದನೆಗಳಾದ ಸಂವೇದನಾಶೀಲತೆ, ಭಾವನಾತ್ಮಕ ಅವಲಂಬನೆ ಉಂಟಾಗುತ್ತವೆ. ಆದರೆ ಈ ಎಲ್ಲ ಸ್ವಭಾವಗಳೂ ನಿಮಗಲ್ಲ, ಇವು ಯಾವುವೂ ನಿಮಗಲ್ಲ, ಇವು ಯಾವುವೂ ನಿಮ್ಮದಲ್ಲ. ಇವೆಲ್ಲವನ್ನೂ ಮೀರಿದವರು ನೀವು, ಇವೆಲ್ಲವನ್ನೂ ಮೀರಿದವರು ನೀವು. ಉಸಿರಿನ ಗತಿಗೆ ತಕ್ಕಂತೆ ಗಮನವನ್ನು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಹರಿಸುತ್ತಾ ಇವುಗಳ ಅನಿತ್ಯತೆಯನ್ನು,
ಕ್ಷಣಿಕತೆಯನ್ನು ಮತ್ತು ಅನಾತ್ಮ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಿ. ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ನೆತ್ತಿಯಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಕಾಲ್ಬೆರಳುಗಳ ತುದಿಯಿಂದ ನೆತ್ತಿಯವರೆಗೆ, ನೆತ್ತಿಯಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಕಾಲ್ಬೆರಳುಗಳ ತುದಿಯಿಂದ ನೆತ್ತಿಯವರೆಗೆ, ನೆತ್ತಿಯಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಕಾಲ್ಬೆರಳುಗಳ ತುದಿಯಿಂದ ನೆತ್ತಿಯವರೆಗೆ. ನನ್ನ ಗಮನಕ್ಕೆ ಒಳಪಡುತ್ತಿರುವ ದೇಹವನ್ನೂ ಒಳಗೊಂಡಂತೆ ಈ ಯಾವ ಸಂವೇದನೆಯೂ ನಾನಲ್ಲ, ನನ್ನದಲ್ಲ. ಇವೆಲ್ಲ ಸಂವೇದನೆಗಳನ್ನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬ ಭಾವ ದೃಢವಾಗಿರಲಿ. ಅಗ್ನಿಧಾತುವಿನ ಸ್ವಭಾವ ರೂಪಾಂತರ, ಶಕ್ತಿಯ ನೀಯುವುದು, ಇಚ್ಛಾಶಕ್ತಿ, ಉದ್ವೇಗ, ಅನುರಾಗ, ಕಾಮೋದ್ರೇಕ, ಭಾವೋದ್ರೇಕ ಸ್ವಭಾವಗಳು. ಇದರ ಕಾರಣದಿಂದ ದೇಹಮನಗಳಲ್ಲಿ ಧನಾತ್ಮಕ ಸಂವೇದನೆಗಳಾದ ನಿರ್ಣಯಿಸುವಿಕೆ, ನಿಶ್ಚಯಿಸುವಿಕೆ, ಮನಗಮನವನ್ನು ಕೇಂದ್ರೀಕರಿಸುವಿಕೆ, ಧೈರ್ಯ, ಉತ್ಸಾಹ ಸ್ವಭಾವಗಳು ಉಂಟಾಗುತ್ತವೆ. ಮತ್ತು ನಕಾರಾತ್ಮಕ ಸಂವೇದನೆಗಳಾದ ಕೋಪ, ಆಕ್ರಮಣಶೀಲತೆ, ಅಸಹನೆ, ಸುಸ್ತಾಗುವಿಕೆ ಉಂಟಾಗುತ್ತವೆ. ಆದರೆ ಇವೆಲ್ಲವೂ ಸಾಕ್ಷಿಭಾವದಿಂದ ಅರಿಯಬಲ್ಲವರು ನೀವು. ಹಾಗಾಗಿ ಈ ಸ್ವಭಾವಗಳಾವುವೂ ನಿಮಗಲ್ಲ, ನಿಮ್ಮದಲ್ಲ. ಇವು ಯಾವುವೂ ನಿಮ್ಮದಲ್ಲ. ಇವೆಲ್ಲವನ್ನೂ ಮೀರಿದವರು ನೀವು, ಇವೆಲ್ಲವನ್ನೂ ಮೀರಿದವರು ನೀವು. ಉಸಿರಿನ ಗತಿಗೆ ತಕ್ಕಂತೆ ಗಮನವನ್ನು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಹರಿಸುತ್ತಾ ಇವುಗಳ ಅನಿತ್ಯತೆಯನ್ನು, ಕ್ಷಣಿಕತೆಯನ್ನು ಮತ್ತು ಅನಾತ್ಮ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಿ. ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ,
ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿನಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ನೆತ್ತಿಯಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಕಾಲ್ಬೆರಳುಗಳ ತುದಿಯಿಂದ ನೆತ್ತಿಯವರೆಗೆ, ನೆತ್ತಿಯಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಕಾಲ್ಬೆರಳುಗಳ ತುದಿಯಿಂದ ನೆತ್ತಿಯವರೆಗೆ, ನೆತ್ತಿಯಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಕಾಲ್ಬೆರಳುಗಳ ತುದಿಯಿಂದ ನೆತ್ತಿಯವರೆಗೆ. ನನ್ನ ಗಮನಕ್ಕೆ ಒಳಪಡುತ್ತಿರುವ ದೇಹವನ್ನೂ ಒಳಗೊಂಡಂತೆ ಈ ಯಾವ ಸಂವೇದನೆಯೂ ನಾನಲ್ಲ, ನನ್ನದಲ್ಲ. ಇವೆಲ್ಲ ಸಂವೇದನೆಗಳನ್ನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬ ಭಾವ ದೃಢವಾಗಿರಲಿ. ವಾಯುಧಾತುವಿನ ಸ್ವಭಾವ ಚಲನೆ, ಲಘುತ್ವ, ಚುರುಕುತನ ಮತ್ತು ವಿಸ್ತಾರತೆ. ಇದರ ಕಾರಣದಿಂದ ದೇಹಮನಗಳಲ್ಲಿ ಧನಾತ್ಮಕ ಸಂವೇದನೆಗಳಾದ ಸೃಜನಶೀಲತೆ, ಹೊಂದಿಕೊಳ್ಳುವ ಸ್ವಭಾವ, ಕುತೂಹಲ, ತ್ವರಿತ ಚಿಂತನೆ ಉಂಟಾಗುತ್ತವೆ. ಮತ್ತು ನಕಾರಾತ್ಮಕ ಸಂವೇದನೆಗಳಾದ ಆತಂಕ, ಚಡಪಡಿಸುವಿಕೆ, ಚದುರಿದ ಆಲೋಚನೆಗಳು, ಅನವಶ್ಯಕ ಚಿಂತೆ, ಅಧೈರ್ಯ, ಸ್ಫೂರ್ತಿಯ ಕೊರತೆ ಉಂಟಾಗುತ್ತವೆ. ಆದರೆ ಇವೆಲ್ಲವನ್ನೂ ಸಾಕ್ಷಿಭಾವದಿಂದ ಅರಿಯಬಲ್ಲವರು ನೀವು. ಹಾಗಾಗಿ ಈ ಸ್ವಭಾವಗಳಾವುವೂ ನಿಮಗಲ್ಲ, ಇವು ಯಾವುವೂ ನಿಮ್ಮದಲ್ಲ. ಇವೆಲ್ಲವನ್ನೂ ಮೀರಿದವರು ನೀವು, ಇವೆಲ್ಲವನ್ನೂ ಮೀರಿದವರು ನೀವು. ಉಸಿರಿನ ಗತಿಗೆ ತಕ್ಕಂತೆ ಗಮನವನ್ನು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಹರಿಸುತ್ತಾ ಇವುಗಳ ಅನಿತ್ಯತೆಯನ್ನು, ಕ್ಷಣಿಕತೆಯನ್ನು ಮತ್ತು ಅನಾತ್ಮ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಿ. ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿನಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ನೆತ್ತಿಯಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಕಾಲ್ಬೆರಳುಗಳ ತುದಿಯಿಂದ ನೆತ್ತಿಯವರೆಗೆ, ನೆತ್ತಿಯಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಕಾಲ್ಬೆರಳುಗಳ ತುದಿಯಿಂದ ನೆತ್ತಿಯವರೆಗೆ.
ನೆತ್ತಿಯಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಕಾಲ್ಬೆರಳುಗಳ ತುದಿಯಿಂದ ನೆತ್ತಿಯವರೆಗೆ. ನನ್ನ ಗಮನಕ್ಕೆ ಒಳಪಡುತ್ತಿರುವ ದೇಹವನ್ನೂ ಒಳಗೊಂಡಂತೆ ಈ ಯಾವ ಸಂವೇದನೆಯೂ ನಾನಲ್ಲ, ನನ್ನದಲ್ಲ. ಇವೆಲ್ಲ ಸಂವೇದನೆಗಳನ್ನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬ ಭಾವ ದೃಢವಾಗಿರಲಿ. ಆಕಾಶ ಧಾತುವಿನ ಸ್ವಭಾವ ಅವಕಾಶ ನೀಡುವುದು, ವಿಸ್ತಾರತೆ, ಸಾಮರ್ಥ್ಯ, ಒಳಹುರುಪು. ಇದರ ಕಾರಣದಿಂದ ದೇಹಮನಗಳಲ್ಲಿ ಧನಾತ್ಮಕ ಸಂವೇದನೆಗಳಾದ ಮುಕ್ತತೆ, ಉನ್ನತ ಜ್ಞಾನಕ್ಕಾಗಿ ಪ್ರಯತ್ನಿಸುವುದು ಮತ್ತು ನಕಾರಾತ್ಮಕ ಸಂವೇದನೆಗಳಾದ ಪ್ರತ್ಯೇಕತೆ, ಅನಾದರ, ಅಗಲಿಕೆ, ಪರಭಾರೆ, ಗುರಿ ಇಲ್ಲದ ಸ್ವಭಾವ ಉಂಟಾಗುತ್ತವೆ. ಆದರೆ ಇವೆಲ್ಲವನ್ನೂ ಸಾಕ್ಷಿಭಾವದಿಂದ ಅರಿಯಬಲ್ಲವರು ನೀವು. ಹಾಗಾಗಿ ಈ ಸ್ವಭಾವಗಳಾವುವೂ ನಿಮಗಲ್ಲ, ಇವು ಯಾವುವೂ ನಿಮ್ಮದಲ್ಲ. ಇವೆಲ್ಲವನ್ನೂ ಮೀರಿದವರು ನೀವು, ಇವೆಲ್ಲವನ್ನೂ ಮೀರಿದವರು ನೀವು. ಉಸಿರಿನ ಗತಿಗೆ ತಕ್ಕಂತೆ ಗಮನವನ್ನು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಹರಿಸುತ್ತಾ ಇವುಗಳ ಅನಿತ್ಯತೆಯನ್ನು, ಕ್ಷಣಿಕತೆಯನ್ನು ಮತ್ತು ಅನಾತ್ಮ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಿ. ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿನಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ನೆತ್ತಿಯಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಕಾಲ್ಬೆರಳುಗಳ ತುದಿಯಿಂದ ನೆತ್ತಿಯವರೆಗೆ, ನೆತ್ತಿಯಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಕಾಲ್ಬೆರಳುಗಳ ತುದಿಯಿಂದ ನೆತ್ತಿಯವರೆಗೆ, ನೆತ್ತಿಯಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಕಾಲ್ಬೆರಳುಗಳ ತುದಿಯಿಂದ ನೆತ್ತಿಯವರೆಗೆ. ನನ್ನ ಗಮನಕ್ಕೆ ಒಳಪಡುತ್ತಿರುವ ದೇಹವನ್ನೂ ಒಳಗೊಂಡಂತೆ ಈ ಯಾವ ಸಂವೇದನೆಯೂ ನಾನಲ್ಲ, ನನ್ನದಲ್ಲ. ಇವೆಲ್ಲ ಸಂವೇದನೆಗಳನ್ನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬ ಭಾವ ದೃಢವಾಗಿರಲಿ. ಈ ಕಾರಣಗಳಿಂದ ಪಂಚಭೂತಾತ್ಮಕವಾದ ದೇಹ ನೀವಲ್ಲ
ಮತ್ತು ಪ್ರಕೃತಿಯ ಅಥವಾ ಈಶ್ವರನ ಸೊತ್ತಾದ ದೇಹ ನಿಮ್ಮದಲ್ಲ. ಇವೆಲ್ಲವನ್ನೂ ಸಾರಸಗಟಾಗಿ ಮೀರಿದ ಸದ್ವಸ್ತುವೇ ನೀವಾಗಿರುವಿರಿ. ತ್ರಿಗುಣಾತ್ಮಕ ಪ್ರಕೃತಿಯಲ್ಲಿರುವುದು ಸತ್ವಗುಣ, ರಜೋಗುಣ ಮತ್ತು ತಮೋಗುಣ. ಈ ಗುಣಗಳನ್ನು ಮತ್ತು ಅವುಗಳಿಗೆ ಸಂಬಂಧಿಸಿದ ಸಂವೇದನೆಗಳನ್ನು ಮನಸ್ಸು ಪ್ರಕೃತಿಯಿಂದ ತನ್ನ ಸಂಸ್ಕಾರಕ್ಕೆ ತಕ್ಕಂತೆ ಪಡೆಯುತ್ತದೆ. ಸತ್ವಗುಣದಲ್ಲಿ ಶುದ್ಧತೆ ಇದೆ, ಜಾಣ್ಮೆ ಇದೆ, ವಿವೇಕವಿದೆ, ಸ್ಪಷ್ಟತೆ ಇದೆ, ಸಮತೋಲನವಿದೆ. ಇದಕ್ಕನುಗುಣವಾಗಿ ಮನಸ್ಸಿನಲ್ಲಿ ಶಾಂತತೆ ಇದೆ, ಪ್ರಸನ್ನತೆ ಇದೆ, ಆಲೋಚನೆಗಳಲ್ಲಿ ಸ್ಪಷ್ಟತೆ ಇದೆ, ದಯೆ ಇದೆ, ಕರುಣೆ ಇದೆ ಮತ್ತು ಸಂತೋಷವಿದೆ. ಇವು ಮನಸ್ಸಿನಲ್ಲಿ ಅಪರೂಪವಾಗಿದ್ದರೂ ಕಂಪನದ ರೂಪದಲ್ಲಿ ಏರಿಳಿಯುವ ಇವೆಲ್ಲವೂ ಸೂಕ್ತ ರೀತಿಯ ಸಂವೇದನೆಗಳನ್ನು ದೇಹದ ಮೇಲೆ ತೋರಿಸುತ್ತವೆ. ಸತ್ವಗುಣ ಪ್ರಧಾನವಾದ ಇವೆಲ್ಲವೂ ಸಾಕ್ಷಿಯಾದ ನಿಮ್ಮ ಗಮನಕ್ಕೆ ಒಳಪಡುವುದರಿಂದ ಇವು ನೀವಲ್ಲ ಮತ್ತು ಇವು ನಿಮ್ಮದಲ್ಲ. ಇವೆಲ್ಲವನ್ನೂ ನೀವು ಮೀರಿ ಇದ್ದೀರಿ. ಆತ್ಮಸ್ವರೂಪರಾದ ನೀವು ಸತ್ವಗುಣವನ್ನೂ ಮೀರಿದವರಾಗಿರುವಿರಿ. ಪ್ರತಿ ಸಂವೇದನೆಯೂ ತನ್ನ ಅನಿತ್ಯ ಸ್ವಭಾವವನ್ನು ನಿಮಗೆ ನೇರವಾಗಿ ಪರಿಚಯ ಮಾಡಿಕೊಡುತ್ತದೆ. ಅದು ತೋರಿಸಿಕೊಡುವ ಅನಿತ್ಯತೆಯ, ಕ್ಷಣಿಕತೆಯ ಪಾಠವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾ ಅನುಭವಿಸಿ. ಇದರಿಂದ ನಿಮ್ಮ ನಿತ್ಯ ಸ್ವರೂಪದ ಅನುಭವ ಆಗುತ್ತದೆ. ಉಸಿರಿನ ಗತಿಗೆ ತಕ್ಕಂತೆ ಗಮನವನ್ನು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಹರಿಸುತ್ತಾ ಇವುಗಳ ಅನಿತ್ಯತೆಯನ್ನು, ಕ್ಷಣಿಕತೆಯನ್ನು ಮತ್ತು ಅನಾತ್ಮ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳುತ್ತಾ ಗಮನಿಸಿ. ಉಸಿರಿನ ಗತಿಗೆ ತಕ್ಕಂತೆ ಗಮನವನ್ನು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಹರಿಸುತ್ತಾ ಇವುಗಳ ಅನಿತ್ಯತೆಯನ್ನು, ಕ್ಷಣಿಕತೆಯನ್ನು ಮತ್ತು ಅನಾತ್ಮ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಿ. ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿನಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ನೆತ್ತಿಯಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಕಾಲ್ಬೆರಳುಗಳ ತುದಿಯಿಂದ ನೆತ್ತಿಯವರೆಗೆ, ನೆತ್ತಿಯಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಕಾಲ್ಬೆರಳುಗಳ ತುದಿಯಿಂದ ನೆತ್ತಿಯವರೆಗೆ, ನೆತ್ತಿಯಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಕಾಲ್ಬೆರಳುಗಳ ತುದಿಯಿಂದ ನೆತ್ತಿಯವರೆಗೆ. ನನ್ನ ಗಮನಕ್ಕೆ ಒಳಪಡುತ್ತಿರುವ ದೇಹವನ್ನೂ ಒಳಗೊಂಡಂತೆ ಈ ಯಾವ ಸಂವೇದನೆಯೂ ನಾನಲ್ಲ,
ನನ್ನದಲ್ಲ. ಇವೆಲ್ಲ ಸಂವೇದನೆಗಳನ್ನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬ ಭಾವ ದೃಢವಾಗಿರಲಿ. ರಜೋಗುಣದಲ್ಲಿ ಸಾಮರ್ಥ್ಯ, ಓಜಸ್ಸು, ಚಟುವಟಿಕೆ, ಆಸೆ, ಭಯ, ಚಡಪಡಿಸುವಿಕೆ, ಮಹತ್ವಾಕಾಂಕ್ಷೆ, ಆಸೆಗಳು, ಸಾಧಿಸಲು ಉತ್ಸಾಹ, ಅತೃಪ್ತಿ, ಕ್ರೋಧ, ಹೊಟ್ಟೆಕಿಚ್ಚು ಮತ್ತು ಭಾವೋದ್ವೇಗಗಳಿದ್ದು ದೇಹಮನಗಳಲ್ಲಿ ಸುಸ್ತಾದ, ಸಮತೋಲನವಿಲ್ಲದ ಮತ್ತು ಒತ್ತಡಕ್ಕೆ ಒಳಗಾದ ಸಂವೇದನೆಗಳನ್ನು ಹುಟ್ಟಿಸುತ್ತವೆ. ಇವುಗಳ ಕಾರಣದಿಂದ ಅತಿಯಾದ ಚಟುವಟಿಕೆ, ಪೈಪೋಟಿಯ ಮನೋಭಾವ ಮತ್ತು ಫಲಿತಾಂಶಗಳಿಗೆ ಅಂಟಿಕೊಳ್ಳುವ ಸ್ವಭಾವವಿದ್ದು ಇವುಗಳಿಗೆ ಸಂಬಂಧಿಸಿದ ಸಂವೇದನೆಗಳು ಅಹಂಕಾರಕ್ಕೆ ಕಾರಣವಾಗಿ ಸಂಸ್ಕಾರಕ್ಕೆ ತಕ್ಕಂತೆ ದೇಹದ ಮೇಲೆ ತೋರಿ ದೇಹವನ್ನು ಪ್ರತಿಕ್ರಿಯೆಗಾಗಿ ಮುಂದಬ್ಬಿ ಇವು ಕಾರ್ಯೋನ್ಮುಖವಾಗುತ್ತವೆ. ಆದರೆ ಇವೂ ಸಹ ಸಾಕ್ಷಿಯಾದ ನಿಮ್ಮ ಗಮನಕ್ಕೆ ಒಳಪಡುವುದರಿಂದ ಇವು ಯಾವುವೂ ನೀವಲ್ಲ ಮತ್ತು ಇವು ಯಾವುವೂ ನಿಮಗಲ್ಲ. ಗಮನಕ್ಕೆ ಒಳಪಡುವ ಇವೆಲ್ಲವನ್ನೂ ನೀವು ಮೀರಿ ಇದ್ದೀರಿ, ಮೀರಿ ಇದ್ದೀರಿ, ಮೀರಿ ಇದ್ದೀರಿ. ಸಂವೇದನೆ ಎಷ್ಟೇ ನೋವಿನದಿರಲಿ ಅಥವಾ ಸುಖ ಕೊಡುವುದಿರಲಿ, ಎಲ್ಲವೂ ಅನಿತ್ಯವಿವೆ, ಎಲ್ಲವೂ ಕ್ಷಣಿಕವಿವೆ. ಇವೆಲ್ಲವನ್ನೂ ನೀವು ಮೀರಿ ಇದ್ದೀರಿ. ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾ ಗಮನಿಸಿ. ಉಸಿರಿನ ಗತಿಗೆ ತಕ್ಕಂತೆ ಗಮನವನ್ನು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಹರಿಸುತ್ತಾ ಇವುಗಳ ಅನಿತ್ಯತೆಯನ್ನು, ಕ್ಷಣಿಕತೆಯನ್ನು ಮತ್ತು ಅನಾತ್ಮ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಿ. ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿನಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ನೆತ್ತಿಯಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಕಾಲ್ಬೆರಳುಗಳ ತುದಿಯಿಂದ ನೆತ್ತಿಯವರೆಗೆ, ನೆತ್ತಿಯಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಕಾಲ್ಬೆರಳುಗಳ ತುದಿಯಿಂದ ನೆತ್ತಿಯವರೆಗೆ, ನೆತ್ತಿಯಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಕಾಲ್ಬೆರಳುಗಳ ತುದಿಯಿಂದ ನೆತ್ತಿಯವರೆಗೆ. ನನ್ನ ಗಮನಕ್ಕೆ ಒಳಪಡುತ್ತಿರುವ ದೇಹವನ್ನೂ ಒಳಗೊಂಡಂತೆ ಈ ಯಾವ ಸಂವೇದನೆಯೂ ನಾನಲ್ಲ, ನನ್ನದಲ್ಲ. ಇವೆಲ್ಲ ಸಂವೇದನೆಗಳನ್ನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ,
ಮೀರಿ ಇದ್ದೇನೆ ಎಂಬ ಭಾವ ದೃಢವಾಗಿರಲಿ. ತಮೋಗುಣದಲ್ಲಿ ಜಡತ್ವ, ಅಜ್ಞಾನ, ದಡ್ಡತನ, ಸೋಮರಿತನ, ಬೇಜವಾಬ್ದಾರಿತನ, ಗೊಂದಲ, ಯಾವುದರಲ್ಲೂ ಸ್ಪಷ್ಟತೆ ಇಲ್ಲದಿರುವುದು, ಭಯ, ಚಿಂತೆ, ಖಿನ್ನತೆ, ವಿಷಾದ, ಕೊರಗು, ನಿರುತ್ಸಾಹ, ಮಂಕುತನಗಳಿದ್ದು ಅವಿವೇಕಕ್ಕೆ, ಕೆಟ್ಟ ಚಾಳಿಗಳಿಗೆ, ಇಂದ್ರಿಯ ಲಪಟತನಕ್ಕೆ, ಅಜ್ಞಾನಕ್ಕೆ, ಭ್ರಮೆಗೆ ಮತ್ತು ಆಲಸ್ಯಕ್ಕೆ ಕಾರಣವಾಗಿ ಇವುಗಳಿಗೆ ಸಂಬಂಧಿಸಿದ ಸಂವೇದನೆಗಳು ದೇಹದ ಮೇಲೆ ತೋರಿಬರುತ್ತವೆ. ಆದರೆ ಇವೂ ಸಹ ಸಾಕ್ಷಿಯಾದ ನಿಮ್ಮ ಗಮನಕ್ಕೆ ಒಳಪಡುವುದರಿಂದ ಇವು ಯಾವುವೂ ನೀವಲ್ಲ ಮತ್ತು ಇವು ಯಾವುವೂ ನಿಮಗಲ್ಲ. ಇವೆಲ್ಲವನ್ನೂ ನೀವು ಮೀರಿ ಇದ್ದೀರಿ. ಇವೆಲ್ಲವನ್ನೂ ನೀವು ಮೀರಿ ಇದ್ದೀರಿ. ಯಾವುದೇ ಸಂವೇದನೆ ಎಲ್ಲೇ ಏಳಲಿ, ಹೇಗೇ ಏಳಲಿ, ಯಾವಾಗಲೇ ಏಳಲಿ, ಇವು ಯಾವುದಕ್ಕೂ ನೀವು ಸಂಬಂಧಪಟ್ಟವರಲ್ಲ. ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾ ಗಮನಿಸಿ. ಉಸಿರಿನ ಗತಿಗೆ ತಕ್ಕಂತೆ ಗಮನವನ್ನು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಹರಿಸುತ್ತಾ ಇವುಗಳ ಅನಿತ್ಯತೆಯನ್ನು, ಕ್ಷಣಿಕತೆಯನ್ನು ಮತ್ತು ಅನಾತ್ಮ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಿ. ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿನಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ನೆತ್ತಿಯಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಕಾಲ್ಬೆರಳುಗಳ ತುದಿಯಿಂದ ನೆತ್ತಿಯವರೆಗೆ, ನೆತ್ತಿಯಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಕಾಲ್ಬೆರಳುಗಳ ತುದಿಯಿಂದ ನೆತ್ತಿಯವರೆಗೆ, ನೆತ್ತಿಯಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಕಾಲ್ಬೆರಳುಗಳ ತುದಿಯಿಂದ ನೆತ್ತಿಯವರೆಗೆ. ನನ್ನ ಗಮನಕ್ಕೆ ಒಳಪಡುತ್ತಿರುವ ದೇಹವನ್ನೂ ಒಳಗೊಂಡಂತೆ ಈ ಯಾವ ಸಂವೇದನೆಯೂ ನಾನಲ್ಲ, ನನ್ನದಲ್ಲ. ಇವೆಲ್ಲ ಸಂವೇದನೆಗಳನ್ನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬ ಭಾವ ದೃಢವಾಗಿರಲಿ. ಮನಸ್ಸಿಗೆ 3 ಅವಸ್ಥೆಗಳಿವೆ: ಎಚ್ಚರ, ಸ್ವಪ್ನ ಮತ್ತು ನಿದ್ರೆ. ಎಚ್ಚರದ ಅವಸ್ಥೆಯಲ್ಲಿ
ಇಂದ್ರಿಯಗಳ ಹಾಗೂ ಮನಸ್ಸಿನ ಚಟುವಟಿಕೆಗಳು ಅತಿ ಹೆಚ್ಚಿರುವ ಕಾರಣದಿಂದ ಮನಸ್ಸು ದೇಹದೊಡನೆ ಸಂಪೂರ್ಣವಾಗಿ ಒಂದಾಗಿದ್ದು ಜಗತ್ತಿನೊಡನೆ ಇರುವ ಸಂಪರ್ಕ, ಗ್ರಹಿಕೆಗಳು, ಆಲೋಚನೆಗಳು, ಚಿಂತೆ, ಸ್ಮರಣೆ, ಸಮಸ್ಯೆ ಮೊದಲಾದವುಗಳಿಗೆ ಸಂಬಂಧಿಸಿದ ಉದ್ದೀಪಕಗಳನ್ನು ಸತತವೂ ದೇಹದ ಮೇಲೆ ಸಂವೇದನೆಗಳ ಮೂಲಕ ತೋರುತ್ತಲೇ ಇರುತ್ತವೆ. ಬುದ್ಧಿ ಮತ್ತು ಅಹಂಕಾರ ಹೆಚ್ಚು ಚಟುವಟಿಕೆಗಳಿಂದ ಕೂಡಿದ ಈ ಅವಸ್ಥೆಯಲ್ಲಿ ಎಲ್ಲ ತರಹದ ಸಂವೇದನೆಗಳು ದೇಹವನ್ನು ಸದಾ ಅಪ್ಪಳಿಸುತ್ತಲೇ ಇರುತ್ತವೆ. ದೇಶಕಾಲಗಳ ವ್ಯವಸ್ಥೆಗೆ ಬದ್ಧವಾದ ಇವು ಯಾವುವೂ ದೇಶಕಾಲಗಳನ್ನು ಮೀರಿದ ಸಾಕ್ಷಿಯಾದ ನಿಮ್ಮನ್ನು ಏನೂ ಮಾಡಲಾರವು. ಹಾಗಾಗಿ ನಿಮಗೆ ಸಂಬಂಧಿಸಲಾರದ ಇವು ಯಾವುವೂ ನೀವಲ್ಲ ಮತ್ತು ಇವು ಯಾವುವೂ ನಿಮಗಲ್ಲ. ಸಾಕ್ಷಿ ಸ್ವರೂಪರಾದ ನೀವು ಇವೆಲ್ಲವನ್ನೂ ಮೀರಿ ಇದ್ದೀರಿ. ಈ ಸತ್ಯದ ಬೆಳಕಿನಲ್ಲಿ ನಿಮ್ಮ ಗಮನವು ಮೇಲಿಂದ ಕೆಳಗೆ ಮತ್ತು ಕೆಳಗಿಂದ ಮೇಲೆ ಹರಿಯುತ್ತಾ ಇವುಗಳ ನಶ್ವರತೆಯನ್ನು, ಕ್ಷಣಿಕತೆಯನ್ನು ಮತ್ತು ಅನಾತ್ಮ ಸ್ವರೂಪವನ್ನು ನಿಮಗೆ ಸ್ಪಷ್ಟವಾಗಿ ತೋರಿಸುತ್ತಿರಲಿ. ಇವುಗಳಂತೆ ನೀವಿಲ್ಲವೆಂಬ ಭಾವ ನಿಮ್ಮಲ್ಲಿ ಸದಾ ಜಾಗೃತವಾಗಿರಲಿ. ಇವು ಯಾವುವೂ ನಾನಲ್ಲ, ಇವು ಯಾವುವೂ ನನಗಲ್ಲ, ಇವನ್ನು ನಾನು ಮೀರಿ ಇದ್ದೇನೆ, ಇವನ್ನು ನಾನು ಮೀರಿ ಇದ್ದೇನೆ, ಇವನ್ನು ನಾನು ಮೀರಿ ಇದ್ದೇನೆ ಎಂಬ ಭಾವ ದೃಢವಾಗಿರಲಿ. ಮನಸ್ಸು ಸೃಷ್ಟಿಸಿಕೊಳ್ಳುವ ಸ್ವಪ್ನದ ಪ್ರಪಂಚದಲ್ಲಿ ಸ್ಮರಣೆಯ ಹಾಗೂ ವಾಸನೆಗಳ ಪ್ರಭಾವ ಹೆಚ್ಚಿರುತ್ತದೆ. ವಿಚಿತ್ರವಾದ ಅನುಭವಗಳನ್ನು ಕೊಡುವ ಈ ಅವಸ್ಥೆಯಲ್ಲಿ ಅವಿವೇಕದಿಂದ ಕೂಡಿದ ಭಾವೋದ್ರೇಕಗಳು ಅತಿ ಹೆಚ್ಚಾಗಿದ್ದು ಅವುಗಳಿಗೆ ಸಂಬಂಧಿಸಿದ ಸಂವೇದನೆಗಳು ದೇಹದ ಮೇಲೆ ತೋರಿಬರುತ್ತವೆ. ಈ ಅವಸ್ಥೆಯಲ್ಲಿ ಮನಸ್ಸಿರುವಾಗ ಅದರ ಪ್ರಭಾವವನ್ನು ಸಾಕ್ಷಿಯಾದ ನೀವು ಗಮನಿಸುವುದು ಸಾಧ್ಯವಾಗದು. ಎಚ್ಚರದ ಅವಸ್ಥೆಯಲ್ಲಿ ಮನಸ್ಸಿರುವಾಗ ಸಾಕ್ಷಿತ್ವವನ್ನು 100ಕ್ಕೆ 100ರಷ್ಟು ಜಾಗೃತಗೊಳಿಸಿಕೊಂಡಲ್ಲಿ ಗಮನಿಸುವ ಸಾಮರ್ಥ್ಯವು ಮನಸ್ಸಿನ ಸ್ವಪ್ನಾವಸ್ಥೆಗೂ ಸೋಸಿ ಹೋಗುವುದರಿಂದ ಆಗ ಮಾತ್ರ ಸಾಧಕನಿಗೆ ಮನಸ್ಸಿನ ಸ್ವಪ್ನಾವಸ್ಥೆಯನ್ನೂ ಮತ್ತು ಕ್ರಮೇಣ ನಿದ್ರಾವಸ್ಥೆಯನ್ನೂ ಗಮನಿಸುವುದು ಸಾಧ್ಯವಾಗುತ್ತದೆ. ಅಂದರೆ ಮನಸ್ಸಿನ 3 ಅವಸ್ಥೆಗಳನ್ನು ಮತ್ತು ಅವುಗಳಲ್ಲಿ ತೋರಿಬರುವ ಸಂವೇದನೆಗಳನ್ನು ಮತ್ತು ಸಂವೇದನಾ ರಹಿತ ಸ್ಥಿತಿಯನ್ನು ಗಮನಿಸುವುದು ಸಾಧ್ಯವಾಗುತ್ತದೆ. ಮನಸ್ಸಿನ 3 ಅವಸ್ಥೆಗಳನ್ನು ಬೆಳಗುವ ಈ ಅವಸ್ಥೆಯನ್ನೇ ತುರಿಯ ಎನ್ನುವರು. ಆದರೆ ಈಗಿನ ಸ್ಥಿತಿಯಲ್ಲಿ ಮನಸ್ಸಿನ ಎಚ್ಚರದ ಅವಸ್ಥೆಯಲ್ಲಿ ದೇಹದಲ್ಲಿ ತೋರಿಬರುವ ಎಲ್ಲ ರೀತಿಯ ಸಂವೇದನೆಗಳನ್ನು ಸಾಕ್ಷಿಭಾವದಿಂದ ಗಮನಿಸುವ ಸಾಮರ್ಥ್ಯವಿರುವುದರಿಂದ ದೇಹದ ತ್ವಚೆಯ ಮೇಲೆ ಯಾತ್ರೆ ಮಾಡುತ್ತಾ ತೋರುವ ಸಂವೇದನೆಗಳಾವುವೂ ನಾನಲ್ಲ, ಇವು ಯಾವುವೂ ನನಗಲ್ಲವೆಂಬ ಜ್ಞಾನದ ಬೆಳಕಿನಲ್ಲಿ ಗಮನಿಸುತ್ತಲಿರಿ. ನನ್ನ ಗಮನಕ್ಕೆ ಒಳಪಡುವ ಇವು ಯಾವುವೂ ನಾನಲ್ಲ, ನನಗಲ್ಲ, ಇವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬ ಭಾವ ಸದಾ ದೃಢವಾಗಿರಲಿ. ಉಸಿರಿನ ಗತಿಗೆ ತಕ್ಕಂತೆ ಗಮನವನ್ನು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಹರಿಸುತ್ತಾ ಇವುಗಳ ಅನಿತ್ಯತೆಯನ್ನು, ಕ್ಷಣಿಕತೆಯನ್ನು ಮತ್ತು ಅನಾತ್ಮ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಿ. ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ
ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಬ್ರಹ್ಮರಂಧ್ರದಿಂದ ಕಾಲ್ಬುಡದವರೆಗೆ, ಕಾಲ್ಬುಡದಿಂದ ಬ್ರಹ್ಮರಂಧ್ರದವರೆಗೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ನೆತ್ತಿಯಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಕಾಲ್ಬೆರಳುಗಳ ತುದಿಯಿಂದ ನೆತ್ತಿಯವರೆಗೆ, ನೆತ್ತಿಯಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಕಾಲ್ಬೆರಳುಗಳ ತುದಿಯಿಂದ ನೆತ್ತಿಯವರೆಗೆ, ನೆತ್ತಿಯಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಕಾಲ್ಬೆರಳುಗಳ ತುದಿಯಿಂದ ನೆತ್ತಿಯವರೆಗೆ. ನನ್ನ ಗಮನಕ್ಕೆ ಒಳಪಡುತ್ತಿರುವ ದೇಹವನ್ನೂ ಒಳಗೊಂಡಂತೆ ಈ ಯಾವ ಸಂವೇದನೆಯೂ ನಾನಲ್ಲ, ನನ್ನದಲ್ಲ. ಇವೆಲ್ಲ ಸಂವೇದನೆಗಳನ್ನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬ ಭಾವ ದೃಢವಾಗಿರಲಿ. ತೋರುವ ಸಂವೇದನೆಗಳು ಅದೆಷ್ಟೇ ಹಿತಕರವಾಗಿರಲಿ ಅಥವಾ ಅಹಿತಕರವಾಗಿರಲಿ, ಅವೆಲ್ಲವೂ ಅನಿತ್ಯವಿವೆ, ಕ್ಷಣಿಕವಿವೆ, ಅನಾತ್ಮವಿವೆ ಎಂಬ ವಾಸ್ತವಿಕ ಸತ್ಯವನ್ನರಿಯುತ್ತಾ ಉಸಿರಾಟದ ಗತಿಗೆ ಅನುಗುಣವಾಗಿ ಅರಿವಿನ ಬಳೆಯ ಸಹಾಯದಿಂದ ದೇಹದ ಮೇಲೆ ಅರಿವಿನ ಗಮನವನ್ನು ಹರಿಸುತ್ತಲಿರಿ. ನನ್ನ ಗಮನಕ್ಕೆ ಒಳಪಡುವ ಇವು ಯಾವುವೂ ನಾನಲ್ಲ, ನನಗಲ್ಲ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ತೋರುವ ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ, ತೋರುವ ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ ಎಂಬ ಭಾವ ಸದಾ ದೃಢವಾಗಿರಲಿ. ತೋರುವ ಸಂವೇದನೆಗಳಾವುವು ನಿತ್ಯವೂ ಶಾಶ್ವತವೂ ಆತ್ಮಸ್ವರೂಪವೂ ಆದ ನಾನಲ್ಲ. ಇವು ಯಾವುವೂ ನನಗಲ್ಲ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ ಎಂಬ ಸತ್ಯ ಸದಾ ಬೆಳಗುತ್ತಲಿರಲಿ. ತೋರುವ ಇವು ಯಾವುವೂ ನಾನಲ್ಲ, ಇವು ಯಾವುವೂ ನನಗಲ್ಲ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ, ನಾನು ಮೀರಿ ಇದ್ದೇನೆ, ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ನಿಮಗೆಲ್ಲ ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ.
ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಸ್ಥಾವರಜಂಗಮಂ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः. नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः.